ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಈ ರಾತ್ರಿ ವೇಳೆಯಲ್ಲಿ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವೆಲ್ಲ ಕೇಳುತ್ತೀವಪ್ಪ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇವೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. 121ನೇ ಕೀರ್ತನೆ, ಅದರಲ್ಲಿ ಮೊದಲನೇ ವಚನವಾಗಿದೆ. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಹಾಲೆಲೂಯಾ. ಇದು ಯೆಹೋವನ ಭಕ್ತ ಪಾಲನೆಯ ಆದಿಕಾಂಡ 28:15 ಯಾತ್ರ ಗೀತೆ. ಅಂದ್ರೆ ಕೀರ್ತನೆಯಲ್ಲಿ ಭಕ್ತನು ಹೇಳುತ್ತಾನೆ. ಭಕ್ತನು ಅಂತಂದ್ರೆ ದೇವರಿಗಾಗಿ ನಿಂತುಕೊಂಡಿರೋರು. ಈ ಲೋಕದಲ್ಲಿ ನನಗೆ ಯಾರೂ ಬೇಡ, ನನ್ನ ದೇವರೇ ಸರ್ವಸ್ವವು, ಆತನಿಂದನೇ ಸಹಾಯ, ಮನುಷ್ಯನಿಂದ ನನಗೆ ಸಹಾಯ ಇಲ್ಲ. ಇವತ್ತು ಸಣ್ಣ ಸಹಾಯ ಮಾಡ್ತಾನೆ ಅವನು ಅಷ್ಟೇ. ಮತ್ತೆ ಪ್ರತಿ ದಿನವೂ, ಪ್ರತಿ ಕ್ಷಣವೂ, ಪ್ರತಿ ತಿಂಗಳು, ಪ್ರತಿ ವರ್ಷ ಸಹಾಯ ಮಾಡಕ್ಕೆ ಬರೋದಿಲ್ಲ ಯಾರೇ ಆಗಿರ್ಲಿ. ಹಾಲೆಲೂಯಾ. ತಾತ್ಕಾಲಿಕವಾಗಿ ನಿನಗೆ ಕಷ್ಟ ಇದ್ರೆ ಮಾತ್ರ ನಿನಗೆ ಒಂದು ಸಹಾಯ ಒಬ್ಬರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಅದೇ ರೀತಿಯಾಗಿ ಹಿಂದ್ಗಡೆ ಒಂದು ಏನೋ ಸಮಸ್ಯೆಗಳಿರ್ತದೆ. ಹಾಗಾಗಿ ಇಲ್ಲಿ ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಭಕ್ತ, ನೀನು ಕೇಳ್ತಿದ್ದಿ ನನ್ನ ಸಹಾಯ ಎಲ್ಲಿಂದ ಬರ್ತದೆ ಅಂದ್ರೆ, ನೀನು ಆಕಾಶ ಭೂಮಿಯನ್ನು ನಿರ್ಮಾಣ ಮಾಡಿದ, ಅದ್ರೊಳಗೆ ಪ್ರತಿ ಒಂದು ಗಿಡ ಮರ, ಪ್ರಾಣಿ ಪಕ್ಷಿ, ನೀರುಗಳನ್ನ ಪ್ರತಿ ಒಂದು ಸಮಸ್ಯೆಯನ್ನು ಮಾಡಿದಂತ ಒಡೆಯನಿಂದ ಸಹಾಯ ಬರ್ತದೆ. ಹಲ್ಲೆಲೂಯಾ. ಹಾಗಾಗಿ ಭಕ್ತನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ದೇವರು ಉತ್ತರವನ್ನು ಕೊಡುವಂತವರಾಗಿದ್ದಾರೆ. ಯಾಕೆಂದ್ರೆ ನಿನ್ನ ಭಕ್ತಿ ಕರೆಕ್ಟ್ ಆಗಿರ್ತದೆ. ಅಪನಂಬಿಕೆ ಭಕ್ತಿ ಅಲ್ಲ. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಏನೋ ಪ್ರಾರ್ಥನೆ ಮಾಡಿ ದೇವ್ರ ವಾಕ್ಯ ಓದಿಕೊಂಡು ಧ್ಯಾನಿಸಿಕೊಂಡು ಒಂದು ಪ್ರಾರ್ಥನೆ ಮಾಡಿಸಿಕೊಂಡು ಹೋಗುವಂತದಲ್ಲ. ನಿನ್ನ ಪ್ರಾರ್ಥನೆ ಯಾವಾಗಲೂ ದೇವರ ಬಳಿಯಲ್ಲಿ ಇರ್ತದೆ. ಈ ಮೋಶೆ ಅದೇ ರೀತಿಯಾಗಿ ದೇವರ ಮಾತಿಗೆ ಶಬ್ದವನ್ನು ಕೊಟ್ಟರು. ದೇವರ ಮಾತಿಗೆ ಶಬ್ದವನ್ನು ಕೊಟ್ಟಿದಾಗ ದೇವರು ಅವ್ರನ್ನ ನೇರವಾಗಿ ಮಾತನಾಡಿದರು. ಏನೇನು ಈ ಭೂಮಿ ಮೇಲೆ ಕೆಲಸಗಳನ್ನ ಮಾಡಿಸ್ಬೇಕು ಮೋಶೆಗೆ ಕರೆದ್ರು. ಮೋಶೆ, ನೀನ್ ನಂಬಿಗಸ್ತನಾಗಿದ್ದೀಯಾ, ನಿನಗೆ ಇಂಥ ಕೆಲಸವನ್ನು ನಾನು ನೇಮಿಸಿದ್ದೇನೆ, ಈ ಕೆಲಸವನ್ನು ನೀನು ಭಯ ಭಕ್ತಿಯಿಂದ ಮಾಡು. ಹಲ್ಲೆಲೂಯಾ. ನಿನ್ನ ಸಂಗಡ ನಾನು ಇರ್ತೇನೆ. ಈ ಲೋಕದಲ್ಲೂ ಹಾಗೆ ನೀವು ದೇವರಿಗಾಗಿ ಪ್ರತಿಷ್ಠೆ ಮಾಡಿ, ದೇವರಿಗಾಗಿ ನಿಂತುಕೊಂಡು, ದೇವರೇ ನನ್ನ ಕಷ್ಟದಲ್ಲೂ ದುಃಖದಲ್ಲೂ ನೀನ್ ಸಮಸ್ಯೆಯಲ್ಲೂ ನೀನ್ ಬಗೆಹರಿಸ್ತೀಯ ದೇವರೇ, ಆದ್ರೆ ನೀನ್ ಏನೇ ಮಾಡುದು ಸ್ವಾಮಿ, ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಯಾರು ಭಕ್ತರು ನಿಲ್ತಾರೋ ಅವ್ರಿಗೆ ಖಂಡಿತ ದೇವ್ರು ಸಹಾಯ ಮಾಡೇ ಮಾಡ್ತಾರೆ, ಕೈ ಬಿಡುವುದಿಲ್ಲ. ಇವತ್ತು ತಾತ್ಕಾಲಿಕ ಲೋಕವನ್ನು ನೋಡುವಾಗ, ಜನವನ್ನು ನೋಡುವಾಗ, ಕಾನೂನುಗಳನ್ನ ನೋಡುವಾಗ, ಇವನು ಹಣಕ್ಕಾಗಿ ದುಡ್ಡು ಕೊಡ್ರಿ ನಾನು ಬಿಡಿಸ್ತೇನೆ, ಇಷ್ಟು ಲಕ್ಷ ಕೊಡ್ರಿ ನಿಮ್ಮ ಕೇಸನ್ನ ವಾಪಸ್ ತೆಗೆದುಕೊಳ್ತೇನೆ, ಒಂದು ಸ್ಟೇಷನ್ ಅಲ್ಲಿ ಇಷ್ಟು ಹಣವನ್ನು ಕೊಡ್ರಿ ನಾನು ರಾಜಿ ಮಾಡಿಸ್ತೇನೆ. ಹಲ್ಲೆಲೂಯಾ. ಇದಲ್ಲ, ಇದು ಉಚಿತವಾಗಿ ದೇವರ ಸಹಾಯ ಮಾಡುವಂತದಾಗಿದೆ. ಈ ಮನುಷ್ಯನು ಒಟ್ಟುಗೂಡಿಸಿಕೊಂಡು, ಹಣವನ್ನು ಒಟ್ಟುಗೂಡಿಸಿಕೊಂಡು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀಯ ಮಾನವನೇ? ಹಲ್ಲೆಲೂಯಾ. ನೀನು ಯಾವ ಕೆಲಸ ಮಾಡ್ತಿದ್ಯಾ? ತಾನು ತೋಡಿದ ಗುಂಡಿ ಒಳಗೆ ನೀನೇ ಬೀಳ್ತೀಯ. ಇವತ್ತು ನೀನು ಒಳ್ಳೆದನ್ನ ಮಾಡ್ತಾ ಇದೆಯಾ, ಜನಗಳ ಮಧ್ಯದಲ್ಲಿ ನಿನಗೊಂದು ಅಧಿಕಾರ ಕೊಟ್ಟಿದ್ದಾರೆ, ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಆ ಪೋಸ್ಟ್ ಅಲ್ಲಿ ಸಾರ್ವಜನಿಕರಿಗಾಗಿ ಒಂದು ಸೇವೆ ಮಾಡುವಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಪ್ರಾಂಪ್ಟ್ ಆಗಿ ನೀನು ಕೆಲಸ ಮಾಡ್ತಾ ಇದೆಯಾ ಪ್ರಿಯನೇ? ಹಲ್ಲೆಲೂಯಾ. ಎಲ್ಲ ಒಂದು ದಿವಸ ಲೆಕ್ಕವನ್ನ ಕೊಡಬೇಕು. ಸುಮ್ಮನೆ ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತದೆ, ಸುಮ್ಮನೆ ಆಡುವಂತ ಮಾತುಗಳಿಗೆ ನೀನು ನ್ಯಾಯ ವಿಚಾರಣೆಯಲ್ಲಿ ಲೆಕ್ಕವನ್ನ ಕೊಡಬೇಕು. ನೀನು ಎಚ್ಚರಿಕೆಯಿಂದ ಮಾತನಾಡಬೇಕು. ಹಲ್ಲೆಲೂಯಾ. ಹಾಗಾಗಿ ಯಾಕಂದ್ರೆ ಲೆಕ್ಕವನ್ನ ಕೇಳುವಂತ ದೇವರು ಎಂದಿಗೂ ಬಿಡುವುದಿಲ್ಲ. ಅದಕ್ಕಾಗಿ ದೇವರು ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ನನ್ನ ಸಹಾಯ ಏನೇ ಬರೋದು, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತಿದೆ. ಆತನು ನನ್ನ ಪಾದಗಳನ್ನು ಕದಲಗೊಳಿಸಿದಿರಲಿ, ನಿನ್ನನ್ನು ಕಾಯುವವನು ತೂಕೊಡಿಸುವುದಿಲ್ಲ, ಹಾಗೂ ಇಸ್ರಾಯೇಲರನ್ನು ಕಾಯುವ ಆತನು ತೂಕೊಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನೋಡು, ದೇವರು ಒಳಗಡೆ ನಾವು ಬಂದು ಬಿಟ್ರೆ ನಮಗೆ ದೇವರು ಸದಾ ಕಾಲ ಕಾಪಾಡುತ್ತಾರೆ. ನಮ್ಮನ್ನ ತೊರೆಯುವುದಿಲ್ಲ, ಬಿಡುವುದಿಲ್ಲ. ಈ ಸಣ್ಣ ರೋಗಗಳು, ಸಣ್ಣ ಹಿಂಸೆಗಳು, ಸಣ್ಣ ಸಮಸ್ಯೆಗಳು, ನನಗೆ ಬಾಡಿಗೆ ಆಗಿಲ್ಲ, ನನಗೆ ವರಮಾನ ಆಗಿಲ್ಲ, ಇದು ದೆವ್ವ ತೋರಿಸಂತದಾಗಿದೆ.
ನೀನು ಪ್ರಾರ್ಥನೆ ಬಿಡು, ಫಸ್ಟ್ ಹೋಗು, ನಿನಗಿನ್ನೂ ಡಬ್ಬಲ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಇವತ್ತು ದುಡ್ಡು ಕೊಡ್ತಾನೆ, ನಾಳೆ ನರಕಕ್ಕೆ ಕೇಳ್ಕೊಂಡು ಹೋಗ್ತಾನೆ. ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವಂತವರೇ ನಿಮ್ಮ ಗತಿ ನಾನು ಏನ್ ಹೇಳಿ ಅಂತಾರೆ ಸ್ವಾಮಿ ಒಂದು ದಿವಸ. ಅದಕ್ಕಾಗಿ 10 ನಿಮಿಷ, 1/4 ಗಂಟೆ ದೇವರ ವಾಕ್ಯವನ್ನು ಅನುಸರಿಸಿ ಹೋಗ್ರಿ. ಪೇತ್ರನಿಗೆ ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಸಿಕ್ಲಿಲ್ಲ. ದೇವರು ಹೇಳ್ತಾರೆ, ಯೇಸು ಸ್ವಾಮಿ ನಾನು ನಿನ್ ದೋಣಿಯಲ್ಲಿ ಕುತ್ಕೊಳ್ತೇನೆ, ನಡಿ ನೀನು ಹೋಗು, ಮುಂದೆ ಹೋಗು ಅಂತ. ಅವನೇನ್ ಹೇಳ್ತಾನೆ, ರಾತ್ರಿ ಎಲ್ಲ ಬಾಡಿಗೆ ಮಾಡ್ಕೊಂಡ್ ಬಂದೆ ಸ್ವಾಮಿ, ₹1 ಬಾಡಿಗೆ ಆಗಿಲ್ಲ, ಮತ್ತೆ ಮನೆ ಹತ್ರ ಬಂದ ತಕ್ಷಣ ನೀನ್ ನನ್ ಮತ್ತೆ ಆಟೋ ಓಡಿಸು ಅಂತ ನೀನ್ ಹೆಂಗ್ ಸ್ವಾಮಿ ಹೇಳ್ತೀಯ ಅಂತ ನೀನ್ ಹೇಳಬಾರ್ದು. ಆಯ್ತು ದೇವ್ರೆ, ನೀನು ಹೇಳಿದ್ಮೇಲೆ ನಾನು ಮತ್ತೆ ಆಟೋ ರಿಕ್ಷಾ ಸ್ಟಾರ್ಟ್ ಮಾಡ್ತೀನಿ ಅಂತ ನೀನ್ ಮುಂದೆ ತೆಗೆದುಕೊಂಡು ಹೋಗು. ನಿನಗೆ ಬಾಡಿಗೆ ನಿನಗೆ ನಡ್ಸಕ್ಕಾಗಲ್ಲ ಅಷ್ಟು ಬಾಡಿಗೆಯನ್ನು ದೇವರು ಕೊಡ್ತಾರೆ. ಯಾಕಂದ್ರೆ ಆ ದಿನಗಳಲ್ಲಿ ಪತ್ರೋಸಿಗೆ ದೇವರು ಅದೇ ರೀತಿಯಾಗಿ ಹೇಳಿದ್ದು, ನೀನು ಆಳವಾದ ಜಾಗಕ್ಕೆ ದೋಣಿಯನ್ನು ತೆಗೆದುಕೊಂಡು ಹೋಗು, ನಿನ್ನ ದೋಣಿ ಮುಳುಗುವಷ್ಟು ಮೀನು, ಬಲೆ ಹರಿಯುವಷ್ಟು ಮೀನು ದೇವರು ಕೊಟ್ರಂತೆ. ಹಲ್ಲೆಲೂಯಾ. ಯಾಕೆ ಕೊಟ್ರು? ಇವನ ನಂಬಿಕೆಯನ್ನ ನೋಡಿದ್ರು ದೇವರು. ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಬಂದ್ಮೇಲೆ ಒಂದ್ ಮೀನ್ ಸಿಕ್ಕಿಲ್ಲ ಸ್ವಾಮಿ ಅಂತ ಹೇಳ್ದ. ಮತ್ತೆ ದೇವರೇ ನಿನ್ನ ಮಾತಿನ ಮೇಲೆ ನಾನು ಮತ್ತೆ ದೋಣಿಯನ್ನು ನಡೆಸ್ತೇನೆ, ಬಲೆಯನ್ನು ಹಾಕ್ತೀನಿ ಅಂತ. ಯೇಸು ಸ್ವಾಮಿ ಹೆಸರಿನ ಮೇಲೆ ಹೋಗು, ನಿನ್ನ ಜಯವನ್ನ ಕಾಣ್ತೀನಿ. ಅದಕ್ಕೆ ಇವೆಲ್ಲ ಉದಾಹರಣೆ ದೇವರ ವಾಕ್ಯ ಕೊಡ್ತಾ ಇರೋದು ನಮ್ಗೆ. ಮಕ್ಕಳ, ನೀವು ಈ ರೀತಿಯಾಗಿ ವಾಕ್ಯವನ್ನು ಓದುತ್ತೀರ, ಧ್ಯಾನಿಸ್ತೀರ, ನನಗೋಸ್ಕರ ನೀವು ನನ್ನ ಹೆಸರಿನಲ್ಲಿ ನೀವು ಹೋಗ್ರಿ, ನಿಮಗೆ ನಾನು ಕೊಡ್ತೇನೆ. ಇವತ್ತಿಲ್ವ ನಾಳೆ ಕೊಡ್ತೀನಿ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಿ? ಹಲ್ಲೆಲೂಯಾ. ಊಟಕ್ಕಿಲ್ವಾ ನಿಮಗೆ? ಊಟ ಕೊಡ್ತೀನಿ ನಾನು. ಬಟ್ಟೆ ಇಲ್ವಾ? ಬಟ್ಟೆ ಕೊಡಿಸ್ತೀನಿ ನಾನು. ದೇವ್ರು ಮುಂದೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನದಿಂದ ಏನ್ ಹೇಳಿದೆ? ಇದೇ ರೀತಿಯಾಗಿ ದೇವರು ಕೆಲವೊಮ್ಮೆ ನಮ್ಮನ್ನ ಶೋಧನೆಗೆ ಸಣ್ಣ ಪರೀಕ್ಷೆ ಮಾಡ್ಬೋದು. ಆ ಪರೀಕ್ಷೆಯಲ್ಲಿ ಜಯ ಹೊಂದಬೇಕು ನಾವು. ಹಲ್ಲೆಲೂಯಾ. ಹಾಗಾಗಿ ಕೆಳಗಡೆ ನಿನ್ನನ್ನು ಕಾಯುವಾತನು ಯೆಹೋವನೇ. ನೋಡು, ಮೇಲ್ಗಡೆ ಹೇಳ್ತದೆ, ಎಷ್ಟನೇ ವಾಕ್ಯ ಇದು? 5ನೇ ವಾಕ್ಯ ಹೇಳ್ತದೆ, ನಿನ್ನನ್ನು ಕಾಯುವಾತನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ಇರುವಾತನು ಯೆಹೋವನೇ. ಹಲ್ಲೆಲೂಯಾ. ನೋಡು, ನಿನ್ನನ್ನು ಕಾಯುವಾತನು ದೇವರಾಗಿದ್ದಾನೆ. ಆಮೇಲೆ ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ದೇವರಿದ್ದಾರೆ. ಆದ್ರೆ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಇದು ಯಾವತ್ತು ನಾನು ಹೋದ ವಾರ ನಿಮ್ಗೆ ಪ್ರಸಂಗದಲ್ಲಿ ಹೇಳಿದ ಪ್ರಕಾರವೇ ಪ್ರಿಯನೇ, ಯಾವಾಗಲೂ ದೇವರನ್ನ ನಮ್ಮ ಮುಂದುಗಡೆ ಇಟ್ಟುಕೊಳ್ಳಿ. ಅಂದ್ರೆ ಅರ್ಥ, ನಮ್ಮ ಮುಂದುಗಡೆ ಇಟ್ಕೊಂಡ್ರೆ ನಮ್ಮ ನೆರಳಿನಂತೆ ದೇವರು ನಮ್ಮ ಮುಂದೆ ಬರ್ತಾರೆ. ಆಪತ್ ಕಾಲದಲ್ಲೂ ಎಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ದೇವರು ಕಾದು ನಡೆಸುವಂತವರಾಗಿದ್ದಾರೆ. ಈ ಲೋಕದವರಿಗೆ ಹೆಚ್ಚು ಕಮ್ಮಿ ಕೈ ಬಿಟ್ಟು ಬಿಡ್ತಾರೆ. ಎಲ್ಲೋ ಎಷ್ಟೋ ನೋಡಿದಿರಿ ಟಿವಿ ಮಾಧ್ಯಮದಲ್ಲಿ, ಅಲ್ಲಿ ಹೋದವರು ಅಲ್ಲಿ ಇದಾಯ್ತು, ತೊಂದರೆ ಆಯ್ತು, ಇಲ್ಲಿ ಪ್ರಾಣ ಹೋಯ್ತು. ಹೆಂಗೆ? ಈ ಲೋಕದಲ್ಲಿ ದುರಾತ್ಮನು ಸಹಾಯಗಳನ್ನ ಕೊಡ್ತಾನೆ, ಬೇಕಾದಷ್ಟು ಕೊಡ್ತಾನೆ. ಇಡೀ ಫ್ಯಾಮಿಲಿನೇ ಒಂದೇ ಸಲ ತೆಗೆದು ಬಿಡ್ತಾನೆ. ನೋಡಿಲ್ಲ, ಇದರಲ್ಲಿ ಗಲ್ಫ್ ಕಂಟ್ರಿಲಿ 18-20 ಜನ ಒಂದೇ ಕುಟುಂಬದವ್ರು ಹೋಗ್ಬಿಟ್ರು. ಪ್ರಾಣಕ್ಕೆ ಯಾರು ಹೊಣೆ? ಹಲ್ಲೆಲೂಯಾ. ಇಡೀ ಫ್ಯಾಮಿಲಿನೇ ಪೂರ್ತಿ ಹೋಗ್ಬಿಟ್ರು, ಒಂದು ಪಿಳ್ಳನು ಉಳಿಲಿಲ್ಲ. ಹಾಗಾಗಿ ನೋಡು, ಕ್ರಿಸ್ತ ನಂಬಿಕೆಯಲ್ಲಿ ಬದುಕುವಂತವರಾಗಿದ್ರೆ ಈ ಲೋಕದಲ್ಲಿ ದೇವರು ಪ್ರಾಣ ನಷ್ಟಕ್ಕೆ ಒಳಪಡಿಸುವುದಿಲ್ಲ. ಅಕಸ್ಮಾತ್ ದೇವರಲ್ಲಿದ್ದು ಈ ಪ್ರಾಣ ಬಿಟ್ಟರು ದೇವರ ರಾಜ್ಯ ಸೇರ್ಬೋದು, ನಾವು ಪರದೇಶಿ ಹೋಗ್ಬಿಡ್ಬೋದು. 2 ಆಪ್ಷನ್ ದೇವ್ರು ನಮ್ಗೆ ಇಲ್ಲಿಟ್ಟಿದ್ದಾರೆ. ಈ ಕಷ್ಟ, ಲೋಕದ ಕಷ್ಟ ನೋಡ್ಬೇಡ್ರಿ, ಇಲ್ಲಿ ಬರ್ತದೆ ಮತ್ತೆ ಹೊರಟೋಗ್ತದೆ. ನಾಳೆ ಮತ್ತೆ ಇವತ್ತು ಬೇಜಾರಾಗಿ ಬಂದಿದ್ಯಾ, ನಾಳೆ ಖುಷಿಯಾಗಿ ಬರ್ತೀಯ. ಹೋದ ವಾರ ದೇವರು ನಿನಗೆ ಮಾಡಿದ ಉಪಕಾರನ ನೆನೆಸ್ಕೋ. 5-6 ಸಾವಿರ ರೂಪಾಯಿ ರಿಪೇರಿ ಆಗ್ತದೆ ಅಂತ ಹೇಳಿ 500 ರೂಪಾಯಿ ರಿಪೇರಿಲಿ ಕೆಲಸ ಮುಗೀತು. ನಿನ್ನ ಹಣ ನಿನಗೆ ಉಳಿಸ್ತದೆ ದೇವರು. ಹಲ್ಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ಕೆಳಗೆ ಭಾರಿ ವಾಕ್ಯಗಳಿದೆ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತ ಮಾಡೋಣ. ಕಣ್ಣು ಮುಚ್ಚಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ, ಕರುಣೆ ಉಳ್ಳ ದೇವರೇ, ಸ್ವಾಮಿ, ನಮ್ಮ ಬಾಳಿನಲ್ಲಿ ನೀವಿಲ್ಲದೆ ಹೋಗಿದ್ರೆ ನಾವು ಇದುವರೆಗೂ ನಾಶವಾಗಿ ಹೋಗುತ್ತಿದ್ವಪ್ಪ ದೇವರೇ. ಅದಕ್ಕಾಗಿ ಸ್ವಾಮಿ ನಮ್ಮನ್ನ ಉಳಿಸಿ ದೇವರೇ, ಬೆಳೆಸಿ ದೇವರೇ, ಒತ್ತೊತ್ತಿಗೆ ಅನ್ನಪಾನಗಳನ್ನ ಕೊಟ್ಟು ದೇವರೇ, ಇಲ್ಲಿ ತನಕ ನಡೆಸಿರೋದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋ ಮುಖಾಂತರ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮನ್ನ ಸ್ವಾಮಿ ದೇವರೇ ಕರ್ತನೆ ಭದ್ರಕೋಟೆಯಲ್ಲಿ ಮುಚ್ಚು ಮರೆ ಮಾಡಲಿ ತಂದೆಯಾದ ದೇವರು. ಹಾಗೆ ಸ್ವಾಮಿ ದೇವರೇ, ಅವ್ರ ಕಷ್ಟ ದುಃಖ ಯಾವುದೇ ಸಮಸ್ಯೆಗಳಿದ್ರು ದೇವರೇ, ಯೇಸು ಸ್ವಾಮಿ ಹೆಸರಿನಲ್ಲಿ ಅವ್ರಿಗೆಲ್ಲರಿಗೂ ಬಿಡುಗಡೆ ಮಾಡಲಿ ಅಂತ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವಾಮಿ ಹೆಸರು ಬೇಡಿಕೊಳ್ತೀನಿ ಜೀವನ ತಂದೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.